ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರುಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 1ರಂದು ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೋರ್ಡ್ ಬಿಟ್ಟಿರುವ ಸಮಾಜ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಕ್ಕೆ ವೇರ್ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂತಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನ ಅಂದರೆ SA2 ಎಕ್ಸಾಮ್ನ ಸಮಾಜ ವಿಷಯದ ಕ್ವಶನ್ ಬರುತ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ನ ಬಿಡದೆ ಓದ್ಕೊಳ್ಳಿ, ಅರ್ಥ ಆಯ್ತಾ? ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್. ಈ ಒಂದು ಕ್ವಶನ್ ಪೇಪರು ಓದ್ಕೊಂಡು ಹೋಗಲೇಬೇಕು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಆ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದ್ರ ನಿಮಗೆ ನಿಮ್ಮೊಂದು 9ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮ್ಗೆ ಸಿಗ್ತವೆ. ಮಾಡಿದ್ರೆ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ನಂತಲ್ಲಿ 9ನೇ ತರಗತಿಯಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲು ಕ್ವಶನ್ ಪೇಪರ್ ನೋಡೋಣ, ಉತ್ತರ ಸಹಿತ ಕೊಡ್ತೇನೆ, ವೇಟ್ ಮಾಡಿ. ಅದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡೋಣ. ವೇಟೇಜು ನೀಲನಕ್ಷೆ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರಂತ, ಯಾವ ಅಧ್ಯಾಯದ ಮೇಲೆ. ಓಕೆ, ಸುಮ್ಮನೆ ಈಸಿ ಆಗ್ತದೆ ಓದೋಕ್ಕೆ. ಇದನ್ನ ವೇಟೇಜು ನೀವು ಇಡೀ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ, ಇಡೀ ಪುಸ್ತಕದಲ್ಲಿ ಎಲ್ಲ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಇದೇ ಪ್ರಕಾರ ಓದ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮೊಂದು ಸಮಾಜ ವಿಷಯದ ಕ್ವಶನ್ ಬರ್ತದೆ. ಮೊದಲಾಗಿ ಇತಿಹಾಸ ವಿಭಾಗದಿಂದ ಒಂದನೇದು ಯಾವುದಿದೆ ಅಧ್ಯಾಯ, ಘಟಕ ಯಾವುದಿದೆ, ಪಾಶ್ಚಾತ್ಯ ಧರ್ಮಗಳಿದೆ. ಇಲ್ಲಿ ಏನು ಕೇಳ್ತಾರೆ, 3 ಮಾರ್ಕ್ಸ್ ಒಂದು ಕ್ವಶನು ಅಷ್ಟೇ ಕೇಳ್ತಾರೆ. ಅಲ್ಲಿ 1 ಮಾರ್ಕ್ಸ್ ಕೇಳೋದಿಲ್ಲ, 2 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ, ಕೇವಲ 3 ಮಾರ್ಕ್ಸು ಒಂದು ಕ್ವಶನ್, ಟೋಟಲಾಗಿ 3 ಮಾರ್ಕ್ಸು. ಅದೇ ರೀತಿ ಎರಡನೇದು 6ರಿಂದ 14ನೇ ಶತಮಾನದ ಭಾರತ. ಇಲ್ಲಿ 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಟೋಟಲಾಗಿ 3 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿ ಭಾರತದ ಮತ ಪ್ರವರ್ತಕರು ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಇದೆಯಾ, ಇತಿಹಾಸ, ರಸಾಯನಶಾಸ್ತ್ರ, ಆಮೇಲೆ ಸಮಾಜಶಾಸ್ತ್ರ ಎಲ್ಲ ವಿಭಾಗವೇ. ಇದೇ ಪ್ರಕಾರ ಓದ್ಕೊಳ್ಳಿ, ನಿಮಗೆ ಓದೋಕ್ಕೆ ಈಸಿ ಆಗ್ತದೆ. ಸ್ಮಾರ್ಟ್ ವರ್ಕ್ ಮಾಡಿ ನೀವು ಕೂಡ, ಅರ್ಥ ಆಯ್ತಾ? ಇಡೀ ಎಲ್ಲ ಓದಕ್ಕೆ ಹೋದರೆ ವೇಸ್ಟ್ ಆಗುತ್ತೆ ಟೈಮು, ಸಮಯ ತುಂಬ ಕಡಿಮೆ ಇದೆ. ಇದೇ ಪ್ರಕಾರ ಓದ್ಕೊಳ್ಳಿ, ಎಲ್ಲ ಕವರ್ ಆಗ್ತವೆ. ಇದೇ ಪ್ರಕಾರ ನಿಮ್ಮೊಂದು SA2 ಎಕ್ಸಾಮ್ನ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ, ನೋಡ್ಕೊಳ್ಳಿ ಇನ್ನೊಮ್ಮೆ. ಅದಾದಮೇಲೆ ಬರುವಂಥದ್ದು ಮೇನ್ ಕ್ವಶನ್ ಪೇಪರು, ಅರ್ಥ ಆಯ್ತಾ? ಸೊ ನಾನು ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಒಂದೇ ಮೇಲೆ ನಿಮಗೆ 8 ಭಾಗಕ್ಕೆ ಇರ್ತವೆ. 8 ಭಾಗಕ್ಕೆ ಅಂದರೆ ಮಲ್ಟಿಪಲ್ ಕ್ವಶನ್ಗಳು 8 ಇರ್ತವೆ. ಪ್ರತಿ ಕ್ವಶನಿಗೆ 1 ಅಂಕ. ಒಂದೇ ಕ್ವಶನ್ ನೋಡಿ, ಅಹೋಮ್ ರಾಜವಂಶದ ಸ್ಥಾಪಕ. ಅಹೋಮ್ ರಾಜವಂಶ ಕೇಳಿದರೆ ಯಾರಾಗ್ಬೋದು? ಉತ್ತರ ಆಪ್ಷನ್ ಡಿ ಸುಕಪ, ಸರಿಯಾದ ಉತ್ತರ. ಪ್ರಶ್ನೆ 2, ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಪ್ರತಿಪಾದನೆ ಮಾಡ್ತಾರೆ? ಯಾರಾಗಿರ್ಬೋದು? ಇದು ಕೂಡ ಆಪ್ಷನ್ ಡಿ ಬಿಸ್ಮಾರ್ಕ್, ಸರಿಯಾದ ಉತ್ತರ. ಇನ್ನು 3ನೇ ಕ್ವಶನು, ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆನ್ನುವರು ಏನಂತ ಕರೀತಾರೆ? ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ ಕೇಳಿದರೆ 3ನೇ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ ಅಡ್ಮಿರಲ್ ಅಂತ ಕರೀತಾರೆ, ಅಡ್ಮಿರಲ್. ಇನ್ನು 4ನೇದು, ಭಾರತೀಯ ಸಮಾಜದ ಆಧಾರದ ಸ್ತಂಭ ಈ ಸಮುದಾಯವಾಗಿದೆ. ಯಾವ ಸಮುದಾಯ? 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಗ್ರಾಮ ಸಮುದಾಯ. ಪ್ರಶ್ನೆ 5, ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಯಾವ ವಿಧಾನ ಆಗಿರ್ಬೋದು? ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿ. 5ನೇ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಸಿ ಬಾವಿ. ಇನ್ನು 6ನೇ ಕ್ವಶನ್ನು, ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ ಏಕೆಂದರೆ? ಏಕೆ ಬಳಕೆ ಮಾಡ್ತಾರೆ? 6ನೇ ಕ್ವಶನ್ ಆನ್ಸರು ಆಪ್ಷನ್ ಎನೇ ಆಗ್ತದೆ, ಆಪ್ಷನ್ ಎ ಉತ್ತಮ ಪೋಷಕಾಂಶ ಹೊಂದಿದೆ, ಅದರಿಂದ ಹೆಚ್ಚಾಗಿ ಜನರು ರಾಗಿನ ಬಳಕೆ ಮಾಡ್ತಾರೆ. ಇನ್ನು 7ನೇದು, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ. ವೇರ್ ಇಂಪಾರ್ಟೆಂಟು, ರಿಸರ್ವ್ ಬ್ಯಾಂಕ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಯಾವಾಗಾಯಿತು ಅಥವಾ ರಾಷ್ಟ್ರೀಕರಣ ಇವಾಗಾಯಿತು ಕೇಳ್ತಾರೆ. ಇಲ್ಲಿ ರಾಷ್ಟ್ರೀಕರಣ ಕೇಳಿದರೆ 7ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ ಆಗ್ತದೆ, 1949, 1949ರಲ್ಲಿ ರಾಷ್ಟ್ರೀಕರಣಗೊಳ್ತದೆ. ಇನ್ನು 8, 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕರ ವೇದಿಕೆ ಯಾವುದಾಗಿರ್ಬೋದು? 8ನೇದು, ಇದು ಕೂಡ ಆಪ್ಷನ್ ಬಿ ಜಿಲ್ಲಾ ಆಯೋಗ. ಜಿಲ್ಲಾ ಆಯೋಗದಲ್ಲಿ 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕರ ವೇದಿಕೆ ಆಗಿದೆ. ಅದಾನಂತರ 2ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 8 ಇರ್ತವೆ, ಟೋಟಲಾಗಿ 8 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡ್ತಾ ಹೋಗೋಣ. 9ನೇ ಕ್ವಶನು, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು? ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು? 9ನೇ ಕ್ವಶನ್ಗೆ ಆನ್ಸರು ಏನಾಗ್ಬೋದು? ಗ್ಯಾಸ್ ಮಾಡಿ ನೋಡೋಣ. ನಾನು ಆನ್ಸರ್ ಹೇಳ್ತೀನಿ, ನೀವು ಗ್ಯಾಸ್ ಮಾಡಿ ಇಟ್ಕೊಳ್ಳಿ. ಆನ್ಸರು ಮೂಲ ರಾಜ 2 ಅಥವಾ 2ನೇ ಮೂಲ ರಾಜ ಅಂತ ಕರಿಬೋದು, 2ನೇ ಮೂಲ ರಾಜ. ಇನ್ನು 10ನೇ ಕ್ವಶನ್ನು, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? 10ನೇ ಕ್ವಶನ್ಗೆ ಉತ್ತರ ನೋಡೋಣ.
ಒಂದು ರಾಷ್ಟ್ರೀಯ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆ ಇರುವುದು ಅಂತ ಕರೀತಾರೆ. ಒಂದು ರಾಷ್ಟ್ರೀಯ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆ ಇರುವುದು ಸರಿಯಾದ ಉತ್ತರ. ಇನ್ನು 11ನೇ ಕ್ವಶನ್ನು, ವೇಟ್ ಮಾಡಿ. ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯವೆಂದು ಗುರುತಿಸಲ್ಪಟ್ಟಿದೆ ಏಕೆ ಕೇಳಿದರೆ 11ನೇ ಕ್ವಶನಿಗೆ ಆನ್ಸರು, ಇಲ್ಲಿ ಸುಮಾರು 80,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯವಿದೆ ಅಥವಾ ವೈವಿಧ್ಯಮಯದಿಂದ ಕೂಡಿದೆ. ಇನ್ನು 12ನೇ ಕ್ವಶನ್ನು, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? 12ನೇ ಕ್ವಶನ್ಗೆ ಆನ್ಸರು ಬಂಡವಾಳಶಾಹಿ ವರ್ಗ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 13, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? 13ನೇ ಕ್ವಶನು ಆನ್ಸರು ನೋಡ್ಕೊಳ್ಳಿ, ಯಾರು ಹೇಳಿರ್ಬೋದು? JL ಹೆನ್ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 14, ಶ್ರಮ ವಿಭಜನೆ ಎಂದರೇನು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು, ಶ್ರಮ ವಿಭಜನೆ ಎಂದರೇನು? 14ನೇ ಕ್ವಶನು, ಶ್ರಮ ವಿಭಜನೆ ಎಂದರೇನು? ನೋಡ್ಕೊಳ್ಳಿ ಉತ್ತರ, ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸುವುದನ್ನು ಶ್ರಮ ವಿಭಜನೆ ಎಂದು ಕರೆಯುತ್ತಾರೆ. ಇನ್ನು 15ನೇ ಕ್ವಶನು, ಕೈಗಾರೀಕರಣವು ಯಾವುದನ್ನು ಸೂಚಿಸುತ್ತದೆ? ಕೈಗಾರೀಕರಣವು ಯಾವುದನ್ನು ಸೂಚನೆ ಮಾಡ್ತದೆ ಕೇಳಿದರೆ ನೋಡ್ಕೊಳ್ಳಿ, ಕೈಗಾರೀಕರಣವು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸುವಂಥ ತಂತ್ರಜ್ಞಾನದಲ್ಲಿ ಉಂಟಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಸ್ವಲ್ಪ ಮಿಕ್ಸ್ ಆಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು 16ನೇದು, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲಿಯೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ಯಾರು? 16ನೇ ಕ್ವಶನ್ಗೆ ಉತ್ತರ ರೂಸೋ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನು, ರೂಸೋ ಹೇಳ್ತಾರೆ. ಇನ್ನು 17ನೇ ಕ್ವಶನ್ನು, ನೆಕ್ಸ್ಟ್ ಮೇನ್ ಬರ್ತದೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು. 16 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. ನೀವು ಇಲ್ಲಿ ವಾಕ್ಯದಲ್ಲಿ ಕೂಡ ಬರೀಬೋದು ಅಥವಾ ಅಂಶದಲ್ಲೇ ಬರೀಬೋದು. ಅಂದರೆ ಅಂಶ ಅಂತ ಬಂದಾಗ 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು ಕನಿಷ್ಠ ಬರಬೇಕು. 2 ಮಾರ್ಕ್ಸಿಗೆ 4, 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಕನಿಷ್ಠ ಬರೀಬೇಕು. ಅರ್ಥ ಆಯ್ತಾ? ಪಾಯಿಂಟ್ಸಲ್ಲಿ ಬರೀರಿ, ಪಾಯಿಂಟ್ಸಲ್ಲಿ ಬರೀರಿ, ತುಂಬಾ ಈಸಿ ಆಗ್ತದೆ. ಅರ್ಥ ಆಯ್ತಾ? ನಿಮ್ಮ ಇಷ್ಟ, ಹೆಚ್ಚಾಗಿ ನಾನು ಸಜೆಸ್ಟ್ ಮಾಡೋದು ಪಾಯಿಂಟ್ಸಲ್ಲಿ ಬರೀರಿ ಅಂತ. 17ನೇ ಕ್ವಶನು, ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. 17ನೇ ಕ್ವಶನ್ಗೆ ಉತ್ತರ ನೋಡೋಣ. ನೋಡ್ಕೊಳ್ಳಿ, ರಾಜ್ಯಪಾಲರ ಆಗಲು ಇರಬೇಕಾದ ಅರ್ಹತೆಗಳನ್ನು ಏನಾಗಿರಬೇಕು? ಭಾರತ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು. ಇವೆಲ್ಲ ಕ್ವಾಲಿಟೀಸ್ ಇರಬೇಕು, ಅರ್ಹತೆಗಳಿರಬೇಕು. ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು, ಇವರು ಕೂಡ ಭಾರತ ಪ್ರಜೆಯಾಗಿರಬೇಕು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞರಾಗಿರಬೇಕು. ಇವೆಲ್ಲ ಅವರ ಕರ್ತವ್ಯಗಳೆಲ್ಲ ಕ್ವಾಲಿಟೀಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅರ್ಹತೆಗಳಂತ ಕರೀತಾರೆ, ಕ್ವಾಲಿಟೀಸು. ರಾಜ್ಯಪಾಲರಾಯಿತು. ನೆಕ್ಸ್ಟು 18ನೇ ಕ್ವಶನ್ನು, ಧರ್ಮವು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ ಹೇಗೆ? ಅಥವಾ ಭಾರತದಲ್ಲಿ ಗ್ರಾಮ ಸಮುದಾಯವು ಮಹತ್ವದ್ದಾಗಿದೆ ಹೇಗೆ? 18ನೇ ಕ್ವಶನು. 2 ಪ್ರಶ್ನೆಗೆ ಉತ್ತರ ನೋಡೋಣ. ನೋಡ್ಕೊಳ್ಳಿ, ಧರ್ಮವು ನೈತಿಕತೆ, ಸಂಪ್ರದಾಯ, ಸಮಾಜ ಸೇವೆಗಳನ್ನು ದಾನ ಧರ್ಮ ಅಳವಡಿಸಿಕೊಳ್ಳಲು ನೆರವಾಗುತ್ತದೆ. ಅಥವಾ ಕ್ವಶನು, ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು. ಕೃಷಿಯ ಪ್ರಾಧಾನ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೊಡುಗೆ, ಸಾಮಾಜಿಕ ಜೀವನದ ಪೂರ್ಣ ಸಂಘಟನೆ. ಇನ್ನು ಪ್ರಶ್ನೆ ಸಂಖ್ಯೆ 19, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆ ಕೇಳಿದರೆ 19ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡ್ಕೊಳ್ಳಿ, ಅಧಿಕ ತೆರಿಗೆ ಭಾರ ಜನರ ಮೇಲಿತ್ತು. ಇವೆಲ್ಲ ಪಾಯಿಂಟ್ಸ್ ಬರಬೇಕು ನೋಡಿ. ಕನಿಷ್ಠ 4 ಪಾಯಿಂಟನ್ನು ಬರೀರಿ. ಅರ್ಥ ಆಯ್ತಾ? ಕನಿಷ್ಠ 4 ಪಾಯಿಂಟು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ನು 20ನೇ ಕ್ವಶನ್ನು, ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು, ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳು. 20ನೇ ಕ್ವಶನ್ಗೆ ಉತ್ತರ ನೋಡಿ, ಎಲ್ಲೆಲ್ಲಿ ಸಿಗ್ಬೋದು? ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು,
ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳು. ಇನ್ನು ಪ್ರಶ್ನೆ ಸಂಖ್ಯೆ 21, ತೃತೀಯ ವಲಯದ ಉದ್ಯೋಗಗಳಾವು? ತೃತೀಯ ವಲಯದ ಉದ್ಯೋಗಗಳು 21ನೇ ಕ್ವಶನ್ ಆನ್ಸರು. ತೃತೀಯ ವಲಯದ ಉದ್ಯೋಗಗಳು ಯಾವೆಲ್ಲ ಬರ್ತವೆ ನೋಡಿ: ಶಿಕ್ಷಣ, ಸಾರಿಗೆ ಸಂಪರ್ಕ, ಪ್ರವಾಸೋದ್ಯಮ, ವಿಮೆ, ಸಾರ್ವಜನಿಕ ಆಡಳಿತ. ಅದಾದಮೇಲೆ 22ನೇ ಕ್ವಶನು, ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳಾವು? ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ 22ನೇ ಕ್ವಶನ್ನು ಕೇಳ್ಬೋದು, ರಿಪೀಟ್ ಆಗ್ಬೋದು. ಉತ್ತರ ನೋಡಿ: ವಸ್ತುಗಳು ಸುರಕ್ಷಿತವಾಗಿವೆ ಎಂಬುದನ್ನು ನೋಡಿಕೊಳ್ಳುವುದು, ಬೆಲೆ ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸುವುದು, ವಸ್ತುವಿನ ಗುಣಮಟ್ಟ ಸರಿಯಿದೆಯೇ ಎಂಬುದನ್ನು ತಿಳಿದುಕೊಳ್ಳುವುದು, ಅಂತರ್ಜಾಲ ಪಾವತಿ ಆನ್ಲೈನ್ ಪೇಮೆಂಟ್ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು. ಪ್ರಶ್ನೆ 23, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವು ಪ್ರಮುಖವಾಗಿದೆ ಹೇಗೆ? 23ನೇ ಕ್ವಶನ್ನು. ಉತ್ತರ ನೋಡಿ, ಇವೆಲ್ಲ ಪಾಯಿಂಟ್ಸ್ ಬರಬೇಕಾಗಿರ್ತದೆ, ನೋಡ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ ಇವೆ. ಸೊ ಕನಿಷ್ಠ 2 ಮಾರ್ಕ್ಸಿಗೆ ಒಂದು 4 ಪಾಯಿಂಟ್ ಬರೀರಿ ಸಾಕು. ಜಾಸ್ತಿ ಬರಿಬೋದು, ಅರ್ಥಾಯ್ತು, ಜಾಸ್ತಿ ಕೂಡ ಗೊತ್ತೇ ಬರೀರಿ. ಒಟ್ಟಿನಲ್ಲಿ ಕನಿಷ್ಠ 4 ಪಾಯಿಂಟು ಬರೀಲೇಬೇಕು. ಅಥವಾ ಕೆಲಸ ಏನಾಗ್ತದೆ, ಉತ್ತರ ತುಂಬ ದೊಡ್ಡದಿರ್ತದೆ, ಅವಾಗ ನೀವು ಹೆಚ್ಚು ಪಾಯಿಂಟ್ಸನ್ನು ಬರಬೇಕಾಗ್ತದೆ, ಅರ್ಥಾಯ್ತಾ. ಎಲ್ಲ ಕ್ವಶನ್ಗೆ 4 ಪಾಯಿಂಟ್ ಇರೋದಿಲ್ಲ, ಜಾಸ್ತಿನೂ ಇರ್ತದೆ, ಅವಾಗ ನೀವು ಜಾಸ್ತಿ ಬರಬೇಕಾಗ್ತದೆ. ನೋಡ್ಕೊಳ್ಳಿ, ಉತ್ತರ ನೀವು ವಿಡಿಯೋನ ಪಾಸ್ ಮೇಲೆ ಉತ್ತರ ನೋಡ್ಕೊಳ್ಳಿ. ನೀವು ಎಲ್ಲ ನಾವು ಓದಕ್ಕೂರಲ್ಲ, ನೀವು ವಿಡಿಯೋನ ಪಾಸ್ ಮೇಲೆ ನೋಡ್ಕೊಳ್ಳಿ, ಸಮಯ ತುಂಬ ಕಡಿಮೆ ಇದೆ. ಇನ್ನು ಪ್ರಶ್ನೆ 24 ಹೋಗೋಣ. ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸಮರ್ಥಿಸಿ. 24ನೇ ಕ್ವಶನ್. ಉತ್ತರ ನೋಡ್ಕೊಳ್ಳಿ: ಭವಿಷ್ಯದ ಪೀಳಿಗೆಗಾಗಿ ಹಿಂದಿನ ಇತಿಹಾಸವನ್ನು ಪರಿಚಯಿಸಲು, ಭವ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು, ನಾಡು ನುಡಿ ನಾಗರಿಕತೆಯನ್ನು ಅರಿಯಲು. ಇನ್ನು ಪ್ರಶ್ನೆ 25, ಇಲ್ಲಿಂದ ನಮಗೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳು ತರಿಸಿ. 3 ಅಂಕದ 9 ಪ್ರಶ್ನೆ, ಟೋಟಲ್ 27 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ ಇರ್ತವೆ. 25ನೇ ಕ್ವಶನು, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಅಥವಾ ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು? 25ನೇ ಕ್ವಶನು. 2 ಕ್ವಶನ್ಗೆ ಆನ್ಸರ್ ಕೊಟ್ಬಿಡ್ತೇನೆ, ನೋಡ್ಕೊಳ್ಳಿ. ನೋಡ್ಕೊಳ್ಳಿ, 2 ಕ್ವಶನ್ಗೆ ಆನ್ಸರ್ ಇವೆ, ಪ್ರತಿಯೊಂದು ಓದ್ಕೊಳ್ಳಿ. ಶಂಕರಾಚಾರ್ಯರು ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಅವರು ಲೌಕಿಕ ಜೀವನಕ್ಕೆ ಆದ್ಯತೆ ನೀಡಲಿಲ್ಲ, ಬದಲಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೆಚ್ಚಿನ ಒತ್ತು ನೀಡಿದರು. ಇದೇ ರೀತಿ ಪಾಯಿಂಟ್ಸ್ಗಳಿವೆ. ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೀವು ನೋಡ್ಕೊಳ್ಳಿ. 10 ಕ್ವಶನ್ನು ಬಸವಣ್ಣರ ಬಗ್ಗೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ಅದಾದಮೇಲೆ 26ನೇ ಕ್ವಶನ್ನು, ಕರ್ನಾಟಕದ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಅಥವಾ ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ. 26ನೇ ಕ್ವಶನ್. 2 ಉತ್ತರ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮಂಗಳೂರು, ಮಲ್ಕಿ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ ಎಲ್ಲ ಬರ್ತವೆ. 10 ಕ್ವಶನ್. ಉಷ್ಣವಲಯದ ಬೆಳೆಯಾಗಿದೆ, 27 ಡಿಗ್ರಿ ಉಷ್ಣಾಂಶ, 150ರಿಂದ 200 ಸೆಂಟಿಮೀಟರ್ ಮಳೆ, ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು, ಸಮತಟ್ಟಾದ ಭೂಮಿ. 27ನೇ ಕ್ವಶನ್ನು, ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. 10 ಕ್ವಶನ್ನು. ಉತ್ಪಾದನೆಯಲ್ಲಿ ಶ್ರಮದ ಪ್ರಾಮುಖ್ಯತೆಯನ್ನು ಬರೆಯಿರಿ. ನಿಮಗೆ ಇಷ್ಟ 10 ಕ್ವಶನ್ ಕೊಟ್ಟಿರ್ತಾರೆ, ನಿಮ್ಗೆ ತುಂಬ ಸುಲಭ ಯಾವ್ದು ಬರೀರಿ. ಎಷ್ಟನೇ ಕ್ವಶನ್ ಇದು? 27ನೇ ಕ್ವಶನ್. ಆನ್ಸರ್ ನೋಡೋಣ. ನೋಡ್ಕೊಳ್ಳಿ, ಇವೆಲ್ಲ ಪಾಯಿಂಟ್ಸು. ಪ್ರಶ್ನೆ 28, ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ಪಟ್ಟಿ ಮಾಡಿ ಅಥವಾ ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟು, ಮಾರುಕಟ್ಟೆ ಕಾರ್ಯಗಳು ಮತ್ತು ನಿರ್ವಹಣೆ ಬಗ್ಗೆ ಕೇಳ್ತಾರೆ. 28 ನೋಡ್ಕೊಳ್ಳಿ. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ ಇವೆಲ್ಲ ಬರ್ತವೆ. 10 ಕ್ವಶನ್ ಕೂಡ ಇದೆ, ನೋಡ್ಕೊಳ್ಳಿ. ಖರೀದಿ, ಜೋಡಣೆ, ಮಾರಾಟ, ವಿಕ್ರಯ ಎಲ್ಲ ಪಾಯಿಂಟ್ಸ್ ಬರ್ತವೆ. ನಂತರ 29, ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು, ಸಮರ್ಥಿಸಿ. ನೋಡ್ಕೊಳ್ಳಿ, ಇವೆಲ್ಲ ಆನ್ಸರು. ನೆಕ್ಸ್ಟ್ 30ನೇ ಕ್ವಶನ್ನು, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ, ಸ್ಪಷ್ಟೀಕರಿಸಿ.
ಉತ್ತರ ನೋಡ್ಕೊಳ್ಳಿ. ಚುನಾವಣಾ ಪ್ರಕ್ರಿಯೆ ಹಂತಗಳು: ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಪತ್ರಗಳ ಪರಿಶೀಲನೆ, ಇವೆಲ್ಲ ಹಂತಗಳು ಬರ್ತವೆ. ಇನ್ನು 31, ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವನ್ನು. ಇದು ಕೂಡ ರಿಪೀಟ್ ಆಗ್ಬೋದು. 31ನೇ ಕ್ವಶನ್ನು ನೋಡ್ಕೊಳ್ಳಿ. ಅಡ್ಡಬದುಗಳ ನಿರ್ಮಾಣ ಮಾಡಬೇಕು, ವೈಜ್ಞಾನಿಕ ಬೇಸಾಯ ಅನುಸರಣೆ ಮಾಡಬೇಕು, ಅರಣ್ಯೀಕರಣ ಮಾಡಬೇಕು, ಪರ್ಯಾಯ ಬೆಳೆ ಅನುಸರಣೆ, ಮಣ್ಣು ಪರೀಕ್ಷೆ, ಇವೆಲ್ಲ ಮಾಡಬೇಕು. ಅದಾದಮೇಲೆ 32, ಯೇಸುಕ್ರಿಸ್ತನ ಬೋಧನೆಯನ್ನು ವಿವರಿಸಿ. 33, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ. 32, 33 ಉತ್ತರ ನೋಡೋಣ. ನೋಡಿ 32, ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ. 33, ಅವಿಭಕ್ತ ಕುಟುಂಬದ ಲಕ್ಷಣಗಳು ಮೋಸ್ಟ್ ಇಂಪಾರ್ಟೆಂಟು. ಸೇಮ್ ಕ್ವಶನ್ ಕೇಳ್ಬೋದು. ಆಮೇಲೆ 34ನೇ ಕ್ವಶನ್ನು, ಇಲ್ಲಿಂದ ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ ಇರ್ತವೆ. ಅಂದರೆ ಡಿಫ್ರೆಂಟಾಗಿ ನೀವು 4 ಮಾರ್ಕ್ಸು 4 ಇರ್ತವೆ, ಟೋಟಲ್ 16 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 4 ಮಾರ್ಕ್ಸು. ಇದು ಕಡೆ ನಿಮಗೆ 10 ಕ್ವಶನ್ ಕೊಟ್ಟಿರ್ತಾರೆ. ನಿಮಗೆ ಸುಲಭ ಯಾವುದು ಬರೀರಿ. 34, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಥವಾ ಧಾರ್ಮಿಕ ಸುಧಾರಣೆ ಕಾರಣಗಳನ್ನು ತಿಳಿಸಿ. 34ನೇ ಕ್ವಶನ್ನು ಉತ್ತರ ನೋಡ್ಕೊಂಬಿಡಿ. ಈ 2 ಕ್ವಶನ್ ಉತ್ತರವಿ. ನಂತರ 35ನೇ ಕ್ವಶನ್ನು, ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮಹತ್ವದ ಕೊಡುಗೆ ನೀಡುತ್ತದೆ, ವಿಶ್ಲೇಷಿಸಿ. ಅಥವಾ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ. 35ನೇ ಕ್ವಶನ್ನು ನೋಡ್ಕೊಳ್ಳಿ. 2 ಕ್ವಶನ್ಗೆ ಉತ್ತರವೇ. ಆಮೇಲೆ 36 ಕ್ವಶನ್ನು, ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವಿರಿ? 37, ಸಂವಿಧಾನ ಲಕ್ಷಣಗಳು ಮೋಸ್ಟ್ ಇಂಪಾರ್ಟೆಂಟು, ಕೇಳ್ತಾರೆ ಸಂವಿಧಾನ ಲಕ್ಷಣಗಳು. 36, 37 2 ಕ್ವಶನ್ ನೋಡ್ಕೊಳ್ಳಿ. ಸೊ 2 ಉತ್ತರ ನೋಡ್ಕೊಳ್ಳಿ. 36, 37 ಸಂವಿಧಾನ ಲಕ್ಷಣಗಳು: ಲಿಖಿತ ಮತ್ತು ಬೃಹತ್ ಸಂವಿಧಾನ ಇದೆ, ಭಾಗಶಃ ನಮ್ಯ, ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜನೀತಿ, ನಿರ್ದೇಶಕ ತತ್ವಗಳು, ಏಕಪೌರತ್ವ, ಇವೆಲ್ಲ ಇರ್ತವೆ. ಅದಾದಮೇಲೆ ಲಾಸ್ಟ್ ಕ್ವಶನ್ನು ಏನು ಕೊಟ್ಟಿದ್ದಾರೆ ನೋಡಿ. ನಿಮಗೆ ಒದಗಿಸಿರುವ ಕರ್ನಾಟಕ ನಕಾಶೆಯಲ್ಲಿ ಅಥವಾ ನಕ್ಷೆಯಲ್ಲಿ ಕೆಳಗಿನಲ್ಲಿ ಯಾವುದಾದ್ರು 5 ಗುರುತಿಸಿ. 5 ಅವರೆಷ್ಟು ಕೊಡ್ತಾರೆ? 10 ಸ್ಥಳ ಕೊಡ್ತಾರೆ. ಆ 10 ಸ್ಥಳದಲ್ಲಿ ನೀವು ಯಾವುದಾದ್ರು 5 ಸ್ಥಳಗಳನ್ನು ಗುರುತಿಸಬೇಕು. ಇವೇ ನೋಡ್ಕೊಂಡು ಹೋಗಿ ಇವೇ ಕೇಳ್ಬೋದು. ಔರಾತ್ಮ, ಮಂಗಳೂರು, ಕೆನರಾ, ಕರಾವಳಿ, ಶಿವನಸಮುದ್ರ, ತುಂಗಭದ್ರಾ ನದಿ, ಮಹಾತ್ಮ ಗಾಂಧಿ ವಿದ್ಯುದಾಗರ, ಭದ್ರಾವತಿ ಎಲ್ಲ ಕೇಳಲ್ಲ. ಸೊ ಒಂದು 2 3 ಇಲ್ಲಿಂದ ಬರ್ತವೆ, ಅರ್ಥ ಆಯ್ತಾ? ಇನ್ನು ಉಳಿದ ಸ್ಥಳ ಬುಕ್ಕಲ್ಲಿ ನೋಡ್ಕೊಳ್ಳಿ. ಸಮಾಜದಿಂದ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಒಟ್ಟಿನಲ್ಲಿ ಅವ್ರು 10 ಕೊಟ್ಟಿದ್ದಾರೆ, 5 ಬರೀಬೇಕು. ನಕ್ಷೆ ಕೊಟ್ಟಿರ್ತಾರೆ ಅವರು, ಕನ್ನಡ ನಕ್ಷೆ ಅವ್ರು ಕೊಡ್ತಾರೆ, ನೀವು ತೆಗೆಯೋ ಅವಶ್ಯಕತೆ ಇಲ್ಲ, ಅವರೇ ಕೊಡ್ತಾರೆ. ನೀವು ಜಸ್ಟ್ ಗುರುತಿಸಬೇಕು. ನೋಡೋಣ ಆನ್ಸರು ನೋಡ್ಕೊಳ್ಳಿ. ಗುರುತಿಸಿದ್ದಾರೆ ನೋಡ್ಕೊಳ್ಳಿ. ಕರ್ನಾಟಕ ಉತ್ತರ ತುದಿ ಔರಾದ್, ಕೆನರಾ ತೀರ, ಮಧುಗಿರಿ ಬೆಟ್ಟ ಎಲ್ಲ ಕೂಡ ಗುರುತಿಸಿದ್ದಾರೆ. ಎಲ್ಲೇ ಬರ್ತದೆ ನೋಡ್ಕೊಳ್ಳಿ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಲೇ ಚಾನಲ್ ನಮಗೆ 9th SA2 ಎಕ್ಸಾಮ್ಗೆ ಕನ್ನಡ ಎಲ್ಲ ವಿಷಯ ಹಾಕಿರ್ತೀನಿ. ಕನ್ನಡ ಹಿಡ್ಕೊಂಡು ಎಲ್ಲ ವಿಷಯ ಅನ್ನೋ ಎಕ್ಸಾಮ್ SA2 ಮಾಲ್ ಕ್ವಶನ್ ಪೇಪರು ಉತ್ತರ ಸೇರಿರ್ತೀನಿ. ಎಲ್ಲ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ನಿಮಗೆ ಯಾವುದೇ ವಿಷಯ ಆಗಿರಲಿ ಕಮೆಂಟ್ ಮಾಡಿ. ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.